ಓಂ ನಮಃ ಪ್ರಮಾಣಾಯ ಜ್ಞಾನಾಯ. ಪ್ರಮಾಣ ಲಕ್ಷಣದಲ್ಲಿ ಈ ಆಶ್ರಯ ಸಿದ್ಧಿ ಮೊದಲಾದೊಂದು ದೋಷ ಅಲ್ಲ ಅಂತ ಹೇಳುವಂತಹ ಪ್ರಸಂಗ. ಅದರಲ್ಲಿ ವಿವರಣದಲ್ಲಿ 574ನೇ ಪುಟದಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿರುವಂತಹ ವಿಷಯಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟೀಕರಣ ಪಡ್ಕೊಂಡು ನಾವು ಮುಂದುವರಿಬೇಕು. ಅಸದಾಶ್ರಿತವಾದ ಹೇತು ಸಾಧಕ ಅಲ್ಲ ಅಂತ ಸಾಧಿಸಬೇಕಾದರೂ ಕೂಡ ಹೇತುವಿಗೆ ಪಕ್ಷವು ಆಶ್ರಯವಾಗಬೇಕಾಗಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಬೇಕಾಗ್ತದೆ. ಮೊದಲನೇದನ್ನು ಇನ್ನೊಂದ್ಸರಿ ಹೇಳ್ತೇನೆ. ನಾವು ವಂಧ್ಯಾಸುತಃ ನ ವಕ್ತ ಅಚೇತನತ್ವಾತ್ ಅಂತ ಅನುಮಾನ ಮಾಡಲಿಕ್ಕೆ ಬರ್ತದೆ. ಆದ್ರಿಂದ ಆಶ್ರಯ ಅಂತನ್ನೋದು, ಆಶ್ರಯ ಅಂದರೆ ಪಕ್ಷ ಅನ್ನೋದು ಸತ್ಯವಾಗಬೇಕಾಗಿಲ್ಲ ಅಂತ ಪ್ರತಿಪಾದನೆ ಮಾಡಿದ್ದೀವಿ. ತಾರ್ಕಿಕರು ಮೊದಲಾದವರು ಆಶ್ರಯ ಅಂದರೆ ಪಕ್ಷ ಅದು ಸತ್ಯವಾಗಿರಬೇಕು, ಸತ್ಯವಾಗಿಲ್ಲದೆ ಹೋದರೆ ಅದನ್ನ ಅಂಥ ಅನುಮಾನವನ್ನು ದುಷ್ಟಾನುಮಾನ ಅಂತ ಹೇಳಬೇಕಾಗ್ತದೆ. ಹೇಗೆಂದರೆ ಗಗನಾರವಿಂದಂ ಸುರಭಿ ಅನ್ನೋ ಅನುಮಾನ ಈ ದುಷ್ಟಾನುಮಾನಗಳು. ಆ ಥರ ಆಶ್ರಯ ಎಲ್ಲಿ ಅಸತ್ಯವಾಗಿರ್ತದೋ, ಆಶ್ರಯ ಅಂದರೆ ಪಕ್ಷ ಎಲ್ಲಿ ಅಸತ್ಯವಾಗಿರ್ತದೋ ಆ ಅನುಮಾನ ದುಷ್ಟಾನುಮಾನ ಅಂತ ಅವ್ರು ಹೇಳಿದರು. ನಾವು ಅದಕ್ಕೆ ಪ್ರತಿಯಾಗಿ ಹೇಳಿದ್ವಿ, ಆಶ್ರಯ ಅಂದರೆ ಪಕ್ಷ ಅದು ಸತ್ಯವೋ ಅಸತ್ಯವೋ ಅಂತ ಮುಖ್ಯ ಅಲ್ಲ, ಅಲ್ಲಿ ಏನೇನು ಸಾಧಿಸ್ತೀರಿ ಅನ್ನೋದು ಮುಖ್ಯ. ಯಾವ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ, ಅದಕ್ಕಾಗಿ ಯಾವ ಹೇತುವನ್ನು ತೆಗೆದುಕೊಂಡಿದ್ದೀರಿ ಅನ್ನೋದರ ಆಧಾರದಿಂದ ಅದು ದುಷ್ಟಾನುಮಾನವೋ ಸದನುಮಾನವೋ ಅಂತ ತೀರ್ಮಾನ ಆಗ್ತದೆ. ಈ ಪ್ರಸಂಗದಲ್ಲಿ, ಈ ಹಂತದಲ್ಲಿ ಒಂದು ವೇಳೆ ಪಕ್ಷ ಅಂತನ್ನೋದು ಅಸತ್ಯವಾಗಿದ್ರೂ ಕೂಡ, ಪಕ್ಷ ಬೇಕು ಅನುಮಾನಕ್ಕೆ, ಆದರೆ ಆ ಪಕ್ಷ ಅಂತನ್ನೋದು ಸತ್ಯವೇ ಆಗಬೇಕಾಗಿಲ್ಲ. ಅಸತ್ಯವಾದರೂ ಕೂಡ ಆ ಅಸತ್ಯವಾದ ಪಕ್ಷಕ್ಕೆ ಸೂಟ್ ಆಗುವಂತಹ ಸಾಧ್ಯವನ್ನು ಸಾಧನೆ ಮಾಡಿದರೆ, ಅದಕ್ಕೆ ಬೇಕಾದ ವ್ಯಾಪ್ತಿ ಉಳ್ಳಂತಹ ಹೇತುವನ್ನು ಹೇಳಿದರೆ ಅದು ಅನುಮಾನ ಸದನುಮಾನ ಹಾಗೆ ಆಗ್ತದೆ. ಈಗ ವಂಧ್ಯಾಸುತಃ ನವಕ್ತ ಅಚೇತನತ್ವ ಅಂತ ಒಂದು ಅನುಮಾನ. ವಂಧ್ಯಾಸುತನಲ್ಲಿ ನಾವು ನ ವಕ್ತ ಅಂತ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಅವನು ವಕ್ತೃವಲ್ಲ, ಯಾಕೆಂದ್ರೆ ಅಚೇತನ ಆದ್ರಿಂದ. ವಂಧ್ಯಾಸುತನನ್ನ ಅಂದ್ರೆ ಬಂದಿಯ ಮಗನನ್ನು ಇಟ್ಕೊಂಡು ಅವನು ತುಂಬಾ ಬುದ್ಧಿವಂತನಾಗಿದ್ದಾನೆ ಸಾಧನೆ ಮಾಡ್ಲಿಕ್ಕೆ ಹೊರಟಿಲ್ಲ. ಹಾಗೆ ಸಾಧನೆ ಮಾಡಿದ್ದಾಗಿದ್ರೆ ಅದು ದುಷ್ಟಾನುಮಾನ ಆಗ್ತಿತ್ತು. ವಂಧ್ಯಾಸುತನಿಗೆ ಸೂಟ್ ಆಗುವಂತಹ ಸಾಧ್ಯ ಅಂದ್ರೆ ನ ವಕ್ತ, ನ ಬುದ್ಧಿಮಾನ್ ಇತ್ಯಾದಿ ಸಾಧ್ಯಗಳು. ಅದು ಆ ಸಾಧ್ಯ ಅವನಲ್ಲಿ ಇದ್ದೇ ಇದೆ. ಅಸತ್ಯ ಪಕ್ಷ ಅಸತ್ಯ ಆಗಿರಬಹುದು, ವಂಧ್ಯಾಸುತ ಅಸತ್ಯ ಆಗಿರಬಹುದು, ಆದ್ರೂ ಕೂಡ ಅವನಲ್ಲಿ ಆ ಸಾಧ್ಯ ಇದ್ದೇ ಇದೆ. ಅಚೇತನತ್ವ ಎಂಬ ಹೇತುವು ಆ ವಕ್ತೃತ್ವ ಅಭಾವ ಅನ್ನುವ ಸಾಧ್ಯಕ್ಕೂ ವ್ಯಾಪ್ತಿ ಇದ್ದೇ ಇದೆ. ಇಂಥದೇ ಮತ್ತೊಂದು ಅನುಮಾನ, ಶಶಿವಿಷಾಣಂ ಅಸತ್ಯ, ಶಶಿವಿಷಾಣಂ ಅಥವಾ ಶುಕ್ತಿರಜತಂ ಅಸತ್ಯಂ ಅಪ್ರಾಮಾಣಿಕತ್ವಾತ್ ಅಂದ್ರೆ ಪ್ರಮಾಣರಹಿತತ್ವಾತ್ ಅಂತ ಹೀಗರ್ಥ. ಶುಕ್ತಿರಜತ ಅಂತ ಅನ್ನೋದು ಬಹಳ ಸುಂದರವಾಗಿದೆ, ಫಳಫಳ ಹೊಳಿತಾ ಇದೆ ಅಂತ ನಾವು ಸಾಧನೆ ಮಾಡ್ಲಿಕ್ಕೆ ಹೊರಟಿಲ್ಲ. ಅದರಲ್ಲಿ ಬೆಳ್ಳಿ ಎಂಬು ಎಷ್ಟು ಅಂಶ ಇದೆ, ಬೆಳ್ಳಿ ಇಂಥದನ್ನೇನು ಹೇಳಿಕ್ಕೆ ಹೊರಟಿಲ್ಲ. ಶುಕ್ತಿರಜತ ಅನ್ನೋದು ಅಸತ್ಯ ಅಂತ ನಮಗೂ ಗೊತ್ತಿದೆ. ಅದನ್ನು ಪಕ್ಷವನ್ನಾಗಿ ಮಾಡಿದಾಗ ಅದಕ್ಕೆ ಸೂಟ್ ಆಗುವಂಥ ಸಾಧ್ಯ ಅಂದ್ರೆ ಅಸತ್ಯಂ, ಶುಕ್ತಿರಜತಂ ಅಸತ್ಯಂ, ಹಾಗೆ ಪ್ರಕಾಶರಹಿತಂ ಅಂತಲೂ ಮಾಡ್ಬೋದು. ಬೇಕಾದ್ರೆ ಇಲ್ಲಿ ನವಕ್ತ ಅಂತ ಹೇಗೆ ಮಾಡಿದ್ರೆ ಹಾಗೆ ಪ್ರಕಾಶರಹಿತಂ, ಇದಕ್ಕೆ ಹೊಳಪಿಲ್ಲ, ಬೆಳ್ಳಿಗಾದ್ರೆ ಹೊಳಪಿರ್ತದೆ, ಇದಕ್ಕೆ ಇದಕ್ಕೆ ಹೊಳಪಿಲ್ಲ ಅಂತ ಈಗ ಬೇಕಾದ್ರೆ ಸಾಧನೆ ಮಾಡ್ಬೋದು. ಶುಕ್ತಿರಜತಂ ಅಸತ್ಯಂ ಅಪ್ರಾಮಾಣಿಕತ್ವ, ಪ್ರಮಾಣ ಸಿದ್ಧವಾಗಿದ್ರೆ ಅದು ಸತ್ಯ ಆಗ್ತಿತ್ತು, ಪ್ರಮಾಣ ಸಿದ್ಧ ಅಲ್ಲ ಅದಂದ್ರೆ ಸತ್ಯವಲ್ಲ ಅಂತ ಈಗ ಸಾಧನೆ ಮಾಡ್ಲಿಕ್ಕೆ ಬರ್ತದೆ. ಈ ಎಲ್ಲ ಹೇತುಗಳಲ್ಲಿ ವಂಧ್ಯಾಸುತ, ಶುಕ್ತಿರಜತ ಮೊದಲಾದದ್ದು ಆಶ್ರಯ ಪಕ್ಷ, ಆಶ್ರಯ ಅರ್ಥಾತ್ ಪಕ್ಷ ಅದು ಅಸತ್ಯವೇ, ಆದರೂ ಅವೆರಡು ವ್ಯಾಪ್ತಿ ಇದೆ. ಆದ್ರಿಂದ ಇಲ್ಲಿ ಅನುಮಾನ ಸದನುಮಾನ ಆಗಬಹುದು. ಆದ್ರಿಂದ ಎಲ್ಲಿ ಪಕ್ಷ ಅಥವಾ ಆಶ್ರಯ ಅಸತ್ಯ ಆಗಿರ್ತದೋ ಆ ಎಲ್ಲ ಅನುಮಾನಗಳನ್ನು ಕೂಡ ಸಾರಾಸಗಟಾಗಿ ಅಪ್ರಾಮಾಣಿಕ ಅನುಮಾನ ಅಂತ ಹೇಳಬಾರ್ದು. ಹಾಗೆ ನೀವು ಮಾಡಿಬಿಟ್ರೆ ಅಸದಾಶ್ರಿತವಾದ ಹೇತುವು ಸಾಧಕ ಅಲ್ಲ ಅಂತ ನೀವೇನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅಲ್ಲಿಯೂ ಕೂಡ ನಿಮಗೂ ಅದು ತಿರುಗುಮಾನ ಆಗ್ತದೆ. ಹೇಗೆ ಅಂದ್ರೆ ಅಸದಾಶ್ರಿತ ಹೇತು ಅಂತ ಪಕ್ಷ ಮಾಡ್ಬೇಕು ನೀವು, ನ ಸಾಧಕ. ಯಾಕೆಂದ್ರೆ ಅಸದಾಶ್ರಿತತ್ವ ಅಂತ ಒಂದು ಹೇತುವನ್ನು ಹೇಳಬೇಕು, ಏನಾದರೂ ಒಂದು ಹೇತುವನ್ನು ಹೇಳಬೇಕು. ಆ ಹೇತು ಅಸದಾಶ್ರಿತವಾದ ಹೇತು ಅನ್ನುವುದು ಅದೇ ಪಕ್ಷ. ಅದನ್ಯಾಕೆ ಪಕ್ಷ ಮಾಡ್ಕೊಂಡಿರ್ತಾರಂದ್ರೆ, ಹಿಂದಿನ ಅನುಮಾನದಲ್ಲಿ ವಂಧ್ಯಾಸುತಃ ನಭಕ್ತ ಅಚೇತನತ್ವಾತ್ ಅನ್ನುವಲ್ಲಿ ನಾವೇನು ಅಚೇತನತ್ವ ಅನ್ನುವ ಹೇತುವನ್ನು ಮಾಡಿದ್ದೀವಿ. ಆ ಅಚೇತನತ್ವ ಎಂಬ ಹೇತು ಅಥವಾ ಶುಕ್ತಿರಜತಂ ಅಸತ್ಯಂ ಅಪ್ರಾಮಾಣಿಕತ್ವಾತ್ ಎಂಬಲ್ಲಿ ಅಪ್ರಾಮಾಣಿಕತ್ವ ಎಂಬ ಹೇತು, ಆ ಅಚೇತನತ್ವ ಎಂಬ ಹೇತು ಅಥವಾ ಅಪ್ರಾಮಾಣಿಕತ್ವ ಎಂಬ ಹೇತು ಅದು ಅಸದಾಶ್ರಿತವಾದ ಹೇತು. ಯಾಕೆಂದ್ರೆ ಅಲ್ಲಿ ಆಶ್ರಯ ಯಾವುದು ವಂಧ್ಯಾಸುತ ಮತ್ತು ಶುಕ್ತಿರಜತ ಇವೆರಡೂ ಕೂಡ ಅಸತ್.
ಆದ್ದರಿಂದ ಅಸತ್ತಿನಲ್ಲಿ ಆಶ್ರಿತವಾದ ಹೇತು ಅಂದ್ರೆ ಅಚೇತನತ್ವ ಅಥವಾ ಪ್ರಮಾಣರಹಿತತ್ವ. ಈ ಹೇತುವು ಸಾಧಕವಲ್ಲ, ತನ್ನ ಸಾಧ್ಯವನ್ನು ಸಾಧನೆ ಮಾಡೋದಿಲ್ಲ ಅಂತ ನೀವು ಸಾಧನೆ ಮಾಡಬೇಕಾದ್ರೆ ಅದಕ್ಕೊಂದು ಹೇತು ಹೇಳಬೇಕಲ್ಲ. ನೀವೇನಾದ್ರೂ ಒಂದು ಹೇತು ಹೇಳಬೇಕು. ಅದನ್ನೇ ಅಲ್ಲೆಲ್ಲೋ ಟೀಕಾದಲ್ಲಿಯೋ ವಿವರಣದಲ್ಲಿಯೋ ಅದು ಬಂದಿಲ್ಲದೆ ಹೋದ್ರು ಕೂಡ ನಾನೊಂದು ಹೇತುವನ್ನು ಹೇಳಿದೆ. ಅಸದಾಶ್ರಿತತ್ವ ಅಂತನೇ ಹೇತು, ಅಸತ್ತಿನಲ್ಲಿ ಆಶ್ರಿತವಾಗಿರುವುದರಿಂದ ಅದು ಸಾಧ್ಯ ಸಾಧಕ ಅಲ್ಲ ಅಂತ ನೀವು ಹೇಳಬೇಕು. ಹಾಗೆ ಹೇಳಿದರೆ ಆ ಹೇತುವು ಕೂಡ ಈಗ ನೀವೇನೋ ಒಂದು ಅನುಮಾನ ಪ್ರಯೋಗ ಮಾಡಿದ್ದೀರಲ್ಲ, ಅಸದಾಶ್ರಿತ ಹೇತು ನ ಸಾಧಕ, ಯಾಕಂದ್ರೆ ಅಸದಾಶ್ರಿತತ್ವ. ಅಸದಾಶ್ರಿತತ್ವ ಎಂಬ ನಿಮ್ಮ ಹೇತು ಪಕ್ಷದಲ್ಲಿ ಇರಬೇಕು. ನೀವು ಹೇಳೋ ಪ್ರಕಾರ, ನೀವು ಅಭಿಪ್ರಾಯ ಪಡುವ ಪ್ರಕಾರ ಅದು ಪಕ್ಷದಲ್ಲಿ ಇರಬೇಕು. ಪಕ್ಷ ಸತ್ಯ ಆಗ್ಬೇಕು ನಿಮಗೆ. ಪಕ್ಷ ಅಸತ್ಯ ಆಗಿಬಿಟ್ರೆ ನಿಮಗೆ ಮತ್ತದು ಸಮಸ್ಯೆ. ಆದರೆ ಅಚೇತನತ್ವ ಎಂಬ ಹೇತು ಮತ್ತೆ ಅಪ್ರಾಮಾಣಿಕತ್ವ ಎಂಬ ಹೇತು ಅದು ಅಸತ್ಯ ಅಲ್ವೇ, ಅದು ಸತ್ಯ ಅಲ್ವೇ ಅಲ್ಲ, ಅದು ಅಸತ್ಯವೇ. ಯಾಕೆಂದ್ರೆ ಅಚೇತನತ್ವ ಎಂಬ ಧರ್ಮಕ್ಕೆ ಆಶ್ರಯವಾದ ಒಂದ್ಯಾಸುದ ಎಂಬ ಧರ್ಮಿ ಅದು ಅಸತ್ಯ. ಹಾಗೆ ಪ್ರಮಾಣರಹಿತತ್ವ ಎಂಬ ಹೇತುವಿಗೆ ಆಶ್ರಯವಾದಂತಹ ಶುಕ್ತಿರಹಿತ ಎಂಬ ಧರ್ಮಿಯೂ ಕೂಡ ಅಸತ್ಯವೇ. ಧರ್ಮಿ ಅಸತ್ಯ ಆದ್ರಿಂದ ಅಲ್ಲಿರುವಂತಹ ಅಚೇತನತ್ವ ಮತ್ತು ಪ್ರಮಾಣರಹಿತತ್ವ ಎಂಬ ಹೇತುಗಳು ಕೂಡ ಅಸತ್ಯವೇ. ಹೀಗೆ ಆ ಧರ್ಮೀಯ ಅಸತ್ಯ ಆದ್ರಿಂದ ಧರ್ಮವು ಕೂಡ, ಅಲ್ಲಿರುವಂತಹ ಹೇತುವು ಕೂಡ ಅಸತ್ಯ ಆಯಿತು. ಅಸತ್ಯವಾದದ್ದನ್ನೇ ಹಿಂದಿನ ಅನುಮಾನದಲ್ಲಿ ಅಸತ್ಯವಾದ ಯಾವ ಹೇತು ಇದೆ ಅದನ್ನೇ ನೀವು ನಿಮ್ಮ ಅನುಮಾನದಲ್ಲಿ ಪಕ್ಷವನ್ನಾಗಿ ಮಾಡ್ಕೊಂಡಿದ್ದೀರಿ, ಅಸದಾಶ್ರಿತವಾದ ಹೇತು ಅಂತ. ಅದು ಸಾಧ್ಯ ಸಾಧಕ ಅಲ್ಲ ಅಂತ ಸಾಧನೆ ಮಾಡ್ತಿದ್ದೀರಿ. ಯಾಕೆಂದ್ರೆ ಅಸದಾಶ್ರಿತ ಆದ್ರಿಂದ ಅಂತ ಹೇತು ಹೇಳ್ತಿದ್ದೀರಿ. ಈ ನಿಮ್ಮ ಅಸದಾಶ್ರಿತತ್ವ ಅನ್ನೋ ಹೇತು ಬಂದದ್ದಲ್ಲಿ ಆ ಅಸತ್ಯವಾದಂತಹ ಪಕ್ಷದಲ್ಲೇ ಬಂತು. ಆದ್ರಿಂದ ಅಸದಾಶ್ರಿತವಾದ ಹೇತುವು ಅಸತ್ಯವೇ ಅದು ವಿವರಣದಲ್ಲಿರೋದನ್ನು ನಾನೀಗ ವಿವರಿಸಿದೆ. ಅದು ಸಾಧಕ ಅಲ್ಲ ಅಂತ ಹೇಳಲಿಕ್ಕೆ ಯಾವ ಹೇತುವನ್ನು ನೀವು ಕೊಡ್ತಿರೋ ಆ ಹೇತುವಿಗೆ ಪಕ್ಷವಾಗಿ ಅಸದಾಶ್ರಿತವಾದ ಹೇತುವನ್ನೇ ಹೇಳಬೇಕು. ಅದನ್ನು ಮತ್ತೆ ಗಮನಿಸಬೇಕು. ಅಸದಾಶ್ರಿತ ಹೇತು ಅಂದ್ರೆ ಅಚೇತನತ್ವ ಮತ್ತು ಅಪ್ರಾಮಾಣಿಕತ್ವ. ಹೀಗೆ ಅಸದಾಶ್ರಿತವಾದ ಹೇತು ಹಿಂದಿನ ಅನುಮಾನದಲ್ಲಿ ಯಾವುದಿತ್ತು ಅದನ್ನು ಈ ಅನುಮಾನದಲ್ಲಿ ಪಕ್ಷವನ್ನಾಗಿ ಮಾಡಿಕೊಂಡು ಅದು ಸಾಧ್ಯ ಸಾಧಕವಲ್ಲ, ಯಾಕೆಂದ್ರೆ ಅಸದಾಶ್ರಿತ ಆದ್ದರಿಂದ ಅಂತ ನೀವು ಹೇತುವನ್ನು ಹೇಳಬೇಕು. ಹೀಗೆ ಹೇಳಿದಾಗ ಪಕ್ಷ ಅಂತನ್ನುವುದು, ಪಕ್ಷ ಅಥವಾ ಆಶ್ರಯ ಅಂತನ್ನೋದು ಸತ್ಯವಾಗಿರಬೇಕಾಗಿಲ್ಲ, ಅಸತ್ಯವಾಗಿದ್ರೂ ನಡೀತದೆ ಅಂತ ನೀವು ಒಪ್ಪಿಕೊಂಡಂತೆ. ಆಗ ಹೇತು ಸಾಧ್ಯ ಸಾಧಕವಾಗಲು ಪಕ್ಷವೆಂಬ ಆಶ್ರಯದ ಅಗತ್ಯವಿಲ್ಲ ಎಂದು ಒಪ್ಪಿಕೊಂಡಂತಾಯಿತು ಅಂತ ವಾಕ್ಯ ಇದೆಯಲ್ಲ, ಅದಕ್ಕೆ ಅದನ್ನ ಹೀಗೆ ವಿವರಿಸಬೇಕು. ಹೇತು ಅಂದ್ರೆ ಅಸದಾಶ್ರಿತತ್ವ ಎಂಬ ಹೇತು ಅದು ಸಾಧ್ಯ ಸಾಧಕವಾಗಲು ಪಕ್ಷವೆಂಬ ಆಶ್ರಯದ ಅಗತ್ಯವಿಲ್ಲ. ಅಂದ್ರೆ ಪಕ್ಷ ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ. ಪಕ್ಷ ಯಾವುದೇ ಅನುಮಾನಕ್ಕೂ ಬೇಕೇ ಬೇಕು. ಪಕ್ಷರಹಿತವಾದ ಅನುಮಾನ ಯಾವುದೂ ಎಲ್ಲೂ ಇರೋದಿಲ್ಲ. ಪಕ್ಷಕ್ಕೆ ಸತ್ಯತ್ವದ ಅಗತ್ಯವಿಲ್ಲ, ಪಕ್ಷವೆಂಬ ಆಶ್ರಯಕ್ಕೆ ಸತ್ಯತ್ವದ ಅಗತ್ಯವಿಲ್ಲ ಅಂತ ನೀವು ಕೂಡ ಒಪ್ಕೊಂಡಂಗೆ ಆಯ್ತು. ಪಕ್ಷವೆಂಬ ಆಶ್ರಯ ಅಸತ್ಯ ಆದರೂ ಕೂಡ ಅದರಲ್ಲಿ ಈ ಅಸದಾಶ್ರಿತತ್ವ ಎಂಬ ಹೇತು ಬರಬಹುದು ಅಂತ ನೀವು ಒಪ್ಕೊಂಡಾಗ ಆಯ್ತು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.